ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ದೇವೇಗೌಡರು ಕಿಡಿಕಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗರ್ವ ಜಾಸ್ತಿ ಆಗಿದೆ. ಹೊಳೆನರಸೀಪುರದಲ್ಲಿ ಮಾಜಿ ಪ್ರಧಾನಿ ವಾಗ್ದಾಳಿ ನಡೆಸಿರುವಂತಹ ರೀತಿ ಇದು. ಯಾರೂ ಮಾಡದ ಕೆಲಸವನ್ನ ಕೇವಲ ನಾವು 5 ವರ್ಷದಲ್ಲಿ ಮಾಡಿದ್ದೀವಿ ಅಂತ ಮೋದಿ ಬಹಳಾನೇ ಅಹಂನಿಂದ ಮಾತನಾಡೋದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಬೇರೆಯವರು ದೇಶಕ್ಕೆ ಏನೂ ಮಾಡೇ ಇಲ್ವಾ? ಮೋದಿ ಚೌಕಟ್ಟು ಮೀರಿ ಮಾತನಾಡಿದ್ದಾರೆ. ಇದು ಗರ್ವಭಂಗ ಆಗತ್ತೆ. ಎಂತೆಂಥವರೋ ಬಂದು ಹೋಗಿದ್ದಾರೆ, ಆಂಗ್ಲರಿಂದ ಭಾರತವನ್ನೇ ಕಸಿದುಕೊಳ್ಳಲಿಲ್ವೇ ಅನ್ನುವಂಥ ಪ್ರಶ್ನೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿದ್ದಾರೆ. ಮೋದಿ ವಿರುದ್ಧ ಮಾಜಿ ಪ್ರಧಾನಿ ಗುಡುಗಿದಂತ ಪರಿ ಇದು. ದೇಶದಲ್ಲಿ ಮೊದಲನೇ ಬಾರಿಗೆ ಪಾರ್ಲಿಮೆಂಟು ಚುನಾವಣಾ ವರ್ಷದಲ್ಲಿ ವೋಟನ್ನು ಹಾಕೊಂಡು ಬಡ್ಜೆಟ್ ಮಾಡೋದು ಸತ್ಯ. ಆದರೆ ಕೇವಲ 9 ದಿನದಲ್ಲಿ ಈ ಒಂದು ಅಧಿವೇಶನ ಮುಕ್ತಾಯಗೊಳಿಸ್ತಕ್ಕಂತಹದ್ದು ನನ್ನ ಅನುಭವದಲ್ಲಿ ಕಳೆದ 60 ವರ್ಷ ಸ್ವಾತಂತ್ರ್ಯದಲ್ಲಿ ಇಂಥ ದಿನ ಇಲ್ಲ. ಆದರೆ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡುವಾಗ ಕೇವಲ 9 ದಿನ ಮಾಡಿದ್ದಾರೆ. ಏನು ಮಾಡಬೇಕು, ಏನು ಚರ್ಚೆ ಮಾಡೋದು? ಕೊನೆಯ ಭಾಷಣ ಅಂತ ಹೇಳಿದಕ್ಕೆ ನನಗೆ 2004 ಜುಲೈ 20ನೇ ತಾರೀಕಿಂದ ಸಂಖ್ಯಾಬಲದ ಆಧಾರದ ಮೇಲೆ 2 ನಿಮಿಷ 3 ನಿಮಿಷ ಕೊಡ್ತಾ ಇದ್ದು. ಇಡೀ ಇಂಡಿಯಾ ದೇಶದಲ್ಲಿ ಮೊದಲನೇ ಬಾರಿಗೆ ಪಾರ್ಲಿಮೆಂಟು ಚುನಾವಣಾ ವರ್ಷದಲ್ಲಿ ವೋಟನ್ನು ಹಾಕೊಂಡು ಬಡ್ಜೆಟ್ ಮಾಡೋದು ಸತ್ಯ. ಆದರೆ ಕೇವಲ 9 ದಿನದಲ್ಲಿ ಈ ಒಂದು ಅಧಿವೇಶನ ಮುಕ್ತಾಯಗೊಳಿಸ್ತಕ್ಕಂತಹದ್ದು ನನ್ನ ಅನುಭವದಲ್ಲಿ ಕಳೆದ 60 ವರ್ಷ ಸ್ವಾತಂತ್ರ್ಯದಲ್ಲಿ ಇಂಥ ದಿನ ಇಲ್ಲ. ಆದರೆ ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡುವಾಗ ಕೇವಲ 9 ದಿನ ಮಾಡಿದ್ದಾರೆ. ಏನು ಮಾಡಬೇಕು, ಏನು ಚರ್ಚೆ ಮಾಡೋದು? ಕೊನೆಯ ಭಾಷಣ ಅಂತ ಹೇಳಿದಕ್ಕೆ ನನಗೆ 2004 ಜುಲೈ 20ನೇ ತಾರೀಕಿಂದ ಸಂಖ್ಯಾಬಲದ ಆಧಾರದ ಮೇಲೆ 2 ನಿಮಿಷ 3 ನಿಮಿಷ ಕೊಡ್ತಾ ಇದ್ದು.